ನಿಮ್ದು ಯಾವ ಊರು? ಮುತ್ತೇನಹಳ್ಳಿ, ಅಗಳಿಮಂಡಲ, ಮಡಸಿರ ತಾಲೂಕು. ಈ ಔಷಧಿ ಬಗ್ಗೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತಾ ಐತೆ. ಏನೇನು ಕೆಲಸ ಮಾಡ್ತೈತೆ? ಮೂತಿ ಕೊಳೆ, ಬ್ಲೈಟು, ಹ್ಮ್. ಈ ಮಚ್ಚೆ ಬಂದಂಗೆ ಬಂದು ಓಪನ್ ಆಗೋದಕ್ಕೂ ಎಲ್ಲಕ್ಕೂ ಚೆನ್ನಾಗಿ ಕೆಲಸ ಮಾಡ್ತೈತೆ. ಮತ್ತೆ ಗಜ್ಜಿ ನಾವು ಇದನ್ನೇ ಯೂಸ್ ಮಾಡ್ತಾ ಇದೀವಿ. ಈ ಸಲ ಎಲ್ಲಿ ತಗೋಬತ್ತಾ ಇಲ್ಲ, ಫುಲ್ಲು ಇವ್ರ ಹತ್ರನೇ ತಗೊಂತಾ ಇದೀವಿ. ಔಷಧಿ ಹೊಡೆದು ಎಷ್ಟು ದಿನಕ್ಕೆ ರಿಸಲ್ಟ್ ಬರ್ತೈತೆ? ಈ ಮೂತಿ ಕೊಳೆದು, ಗಜ್ಜಿ, ಬ್ಲೈಟು ಇದೆಲ್ಲ ಒಂದು ವಾರದೊಳಗೆ ಗೊತ್ತಾಗೋಗ್ತೈತೆ. ಎಲ್ಲ ಒಣಗಿ ಬರ್ನ್ ಆದಂಗೆ ಆಗ್ತಾ ಇರ್ತೈತೆ. ಬೇರೆ ಕಾಯಿಗಳಿಗೆ ಏನಾದರೂ ಬಂದೈತಾ ಇಲ್ಲ, ಸ್ಪ್ರೇ ಮಾಡೋದ್ರಿಂದ? ಇದು ಸುಟ್ಟೋಗ್ಬಿಡ್ತೈತೆ ಹಂಗೆ. ಬೇರೆ ಕಡೆ ಸ್ಪ್ರೆಡ್ಡಿಂಗು ಇಲ್ಲ, ಆಗಲ್ಲ. ಬೇರೆ ಕಾಯಿಗೆ ಆಗಲ್ಲ. ಇದು ಸ್ಪ್ರೇ ಮಾಡಿದ್ಮೇಲೆ ಗಿಡ ಯಾವ ಥರ ಕಲರ್ ಬರುತ್ತೆ, ಯಾವ ಥರ ಸೈಜ್ ಬರ್ತೈತೆ? ಎಲೆ ಚೆನ್ನಾಗಿ ನೀಟಾಗಿ ಒಂಥರ ಇದು ಕಂಡಂಗೆ ಕಾಣ್ತೈತೆ, ನೋಡೋಕ್ಕೆ ಅಂದವಾಗಿ ಕಾಣ್ತೈತೆ. ಸೈಜ್ ಹೆಂಗೆ ಬರುತ್ತೆ? ಸೈಜು ಬರ್ತೈತೆ, ಚೆನ್ನಾಗಿ ಬರ್ತೈತೆ. ಸೈಜು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರ್ತೈತೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ರೈತರಿಗೆ? ನಾವು ಈ ಕಿಲ್ಲರ್ ಇದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಕಿಂಗು ಅಂತ ಹೇಳಿ ಇದು ಮಾಡ್ತೀವಿ. ಬ್ಲೈಟ್ಸ್ ಆಗಲಿ, ಇನ್ನೊಂದು ಕೊಳೆ ರೋಗ ಆಗಲಿ, ಯಾವುದೇ ಒಂದು ಇದಾದ್ರೂ ನಿವಾರಣೆ ಆಗ್ತಾ ಇದೆ. ಒಂದು ಇದಕ್ಕೆ ಇದು ಮಾಡ್ತಾ ಇದ್ವಿ, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಬೇರೆ ಕೈ ಕೂಡ ಫಾರ್ವರ್ಡ್ ಆಗೋದಿಲ್ಲ, ಗಿಡದಿಂದ ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಇಲ್ಲ. ಗೊಬ್ಬರ ಕೊಟ್ಟರು ಏನು ತೊಂದರೆ ಇಲ್ಲ. ಗಿಡ ಚೆನ್ನಾಗಿ ಕಾಯಿ ಸೈಜ್ ಬರ್ತಾ ಇದೆ, ಎಲ್ಲನೂ ಇದು ಮಾಡ್ತಾ ಇದೆ. ಮಳೆಗಾಲದಲ್ಲಿ ಬೆಳೆಯೋ ರೈತರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಮಳೆಗಾಲದಲ್ಲಿ ಯಾವುದೇ ಆದ್ರೂ ಇದರಿಂದ ಏನು ತೊಂದರೆ ಇಲ್ಲದೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಎಂಬ ಒಂದು ಇದೇ ಹೇಳ್ತಾ ಇದ್ದೀವಿ ಸರ್. ಇದು ಚೆನ್ನಾಗಿದೆ. ಸರಿ ಸರ್, ಆಯಿತು, ಥ್ಯಾಂಕ್ ಯು.